ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸ್ವಾಗತ ಸುಸ್ವಾಗತ. ಇನ್ಮೇಲೆ ಗಂಡಸರಿಗೂ ಏನಿಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಜಮಾ ಅಂತೆ ಸ್ನೇಹಿತರೆ. ಗಂಡಸರಿಗೂ ಕೂಡ ಅಂತಂದರೆ ಮಹಿಳೆಯರಿಗಲ್ಲ, ಇನ್ಮೇಲೆ ಪುರುಷರಿಗೂ ಕೂಡ ಏನು 2,000 ರೂಪಾಯಿ ಹಣ ಜಮಾ ಆಗತ್ತಂತೆ. ಗಂಡಸರಿಗೂ ಕೂಡ ಹಣ ಜಮಾ ಆಗತ್ತಂತೆ ಸ್ನೇಹಿತರೆ. ಇದು ಭರ್ಜರಿಯಾಗಿರುವಂಥ ಗುಡ್ ನ್ಯೂಸ್. ಯಾಕಂತಂದರೆ ಇಲ್ಲಿ ಕೇಳ್ಬೋದು ಕೆಲವರು, ಸರ್ ಏನು ಸರ್ ಇದು ಗುಡ್ ನ್ಯೂಸ್, ನೀವು ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀರಾ, ಇಲ್ಲಿ ಹೌದಾ ಎರಡೆರಡು ಏನು ಗಂಡಸರಿಗೂ ಕೂಡ ಹಣ ಕೊಟ್ಟರೆ ಇಲ್ಲಿ ಸರ್ಕಾರಕ್ಕೆ ಏನು ಹಣ ಕೊಡುವಂಥದ್ದು ಏನು ಜಾಸ್ತಿ ಆಗೋದಿಲ್ವಾ ಅಂತ ಇಲ್ಲಿ ಕೇಳ್ಬೋದು. ಡೆಫಿನೆಟ್ಲಿ ಹೌದು. ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರ ಹೊಸ ನಿರ್ಧಾರ ಮಾಡಿರುವಂಥದ್ದು ಇಂತಿಷ್ಟು ಜನ ಗಂಡಸರಿಗೆ ಮಾತ್ರ. ಇದು ಲಿಮಿಟೆಡ್ ಆಗಿರುವಂಥದ್ದು. ಅಂತಂದರೆ ಇಲ್ಲಿ ಏನು ಜಾಸ್ತಿ ಅನ್ಲಿಮಿಟೆಡ್ ಏನಿಲ್ಲ. ಅಂತಂದರೆ ಈಗ ಏನು ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಸರ್ಕಾರದಿಂದ, ಇನ್ನು ಮಹಿಳೆಯರಿಗೆ ಹಣ ಬರ್ತಾ ಇದೆ ಅಷ್ಟಿಲ್ಲ. ಏನೋ ಇಲ್ಲಿ ಸರ್ಕಾರದಿಂದ ಮಹಿಳೆಯರಿಗೆ 2,000 ರೂಪಾಯಿ ಹಣ ಪಟ ಬರ್ತಾ ಇರುತ್ತೆ. ಆದರೆ ಇಲ್ಲಿ ಪುರುಷರಿಗೆ ಏನ್ಮೇಲೆ ಹಾಗಿಲ್ಲ. ನೀವು ಆ ರೀತಿ ತಿಳ್ಕೊಳ್ಬೇಡಿ, ಖಂಡಿತವಾಗ್ಲೂ ಇಲ್ಲ. ಯಾಕಪ್ಪ ಅಂತಂದರೆ ಪುರುಷರಿಗೆ ಆ ರೀತಿ ನೀವು 2,000 ರೂಪಾಯಿ ಹಣ ಎಲ್ಲ ಕೊಡ್ತಾ ಹೋದರೆ ತುಂಬ ಕಷ್ಟ ಆಗುತ್ತೆ. ಮತ್ತು ನಿಮಗೆ ಏನು ಪುರುಷರಿಗೆ 2,000 ರೂಪಾಯಿ ಹಣ ಕೊಟ್ಟರೆ ದೇವರನ್ನ ಹೇಳ್ತೀನಲ್ಲ, ಇಲ್ಲಿ ಸರ್ಕಾರಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾದರೆ ಇಲ್ಲಿ ಸರ್ಕಾರ ಲಿಮಿಟೆಡ್ ಆಗಿ ಇಲ್ಲಿ ಕೊಡ್ತಾ ಇರುವಂಥದ್ದು ಏನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸಂತೋಷ ತರುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಎಲ್ರಿಗೂ ಖುಷಿ ಕೊಡುವಂಥ ವಿಚಾರ. ಯಾಕಪ್ಪ ಅಂತಂದರೆ ತುಂಬ ಜನ ಇಲ್ಲಿ ಹೇಳ್ಬೋದು ಇವಾಗ ಏನು ನಮಗೆ ಸರ್ ಹಣ ಬಂದಿಲ್ಲ, ಇಲ್ಲಿ ಆಲ್ಮೋಸ್ಟ್ ಮಹಿಳೆಯರು ಕೂಡ ಹೇಳ್ಬೋದು ನಮ್ಗೆ ಹಣ ಬಂದಿಲ್ಲ ಅಂತ. ಆಮೇಲೆ ಏನು ಪುರುಷರು ಕೂಡ ಹೇಳ್ತಾರೆ. ಇಲ್ಲಿ ಪುರುಷರು ನೋಡಲೇಬೇಕಾಗಿರುವಂಥ ವಿಡಿಯೋ ಇದು. ಏನು ಕೆಲವ್ರು ಹೇಳ್ತಾರೆ ಇವಾಗ ಸರ್ ನಮ್ಗೆ ಹಣ ಬಂದಿಲ್ಲ ಅಂತ, ಮಹಿಳೆಯರು ಎಲ್ಲರೂ ಕೂಡ ಹೇಳ್ತಾರೆ. ಆದರೆ ಇಲ್ಲಿ ಪುರುಷರಿಗೆ ಹಣ ಹಾಕ್ತಾ ಇದ್ದಾರೆ ಅಂತಂದರೆ ಏನು ಮಹಿಳೆಯರಿಗೆ ಹಣ ಹಾಕಿಲ್ಲ, ಇನ್ನೂರು ಪುರುಷರಿಗೆ ಹಣ ಹಾಕುವಂಥದ್ದು ಹೌದು ಅಂತ ಹೇಳಿ ಕೆಲವ್ರು ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ, ದಯವಿಟ್ಟು ಹೇಳ್ತೀನಿ, ನೀವು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ. ಒಂದು ವಿಚಾರ. ಎರಡನೇ ವಿಚಾರ, ಬರೀ ಪುರುಷರಿಗೆ ಮಾತ್ರ. ಆದರೆ ಅಂದರೆ ಇನ್ನು ಮೇಲೆ ಮಹಿಳೆಯರಿಗೆ ಬರೋದಿಲ್ಲ ಅಂತಲ್ಲ, ಮಹಿಳೆಯರಿಗೂ ಬರುತ್ತೆ. ಆದರೆ ಇದು ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಹಣ 2,000 ಇನ್ಮೇಲೆ ಬರೀ ಪುರುಷರಿಗೂ ಮಾತ್ರ ಬರುತ್ತೆ, ಮಹಿಳೆಯರಿಗೂ ಬರುತ್ತೆ. ಆ್ಯಂಡ್ ಇಲ್ಲಿ ಒಂದು ವಿಚಾರ, ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಬರೀ ಪುರುಷರಿಗೆ ಮಾತ್ರ ಹಣ ಬರತ್ತಂತಲ್ಲ, ಮಹಿಳೆಯರಿಗೂ ಡೆಫಿನೆಟಾಗಿ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಪುರುಷರಿಗೆ ಹಣ ಹಾಕ್ತಾರೆ ಸರ್ಕಾರ ಅಂತ ಹೇಳ್ತಾ ಇರುವಂಥದ್ದು, ಇಲ್ಲಿ ಮಹಿಳೆಯರು ಕೇಳ್ತಾ ಇರುವಂಥದ್ದು, ಸರ್ ಪುರುಷರಿಗೆ ಹಣ ಹಾಕ್ತಾ ಇದ್ದಾರೆ, ನಮ್ಗೆ ಹಣ ಹಾಕುವುದನ್ನು ಫಸ್ಟ್ ಹಾಕಿ. ನೀವು 18ನೇ ಕಂತಿನ ಹಣ 19ನೇ ಕಂತಿನ ಹಣ ಇನ್ನೇ ಜಮಾ ಆಗಿಲ್ಲ, ಇನ್ನು ನಮಗೆ ಫಸ್ಟ್ ಹಾಕೋದನ್ನು ಹಣವನ್ನು ಏನು ಹಾಕ್ತಾಯಿದ್ರಿ ಅದನ್ನು ಹಾಕಿ, ಆಮೇಲೆ ಅವ್ರಿಗೆ ಹಾಕಿಬೇಕಾದ್ರೆ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಇದು ಒಂದು ಕಡೆ. ಆದರೆ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಕೆಲವರು ಇಲ್ಲಿ ಆಲ್ಮೋಸ್ಟ್ ಹೇಳಬೇಕಂತಂದರೆ ಫುಲ್ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ ಅವರಿಗೆ ಇಲ್ಲಿ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ. ಇಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಕೆಲವರಿಗೆ. ಆ ರೀತಿ ಇಲ್ಲಿ ತುಂಬ ಜನ ಇಲ್ಲಿ ತಿಳ್ಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಹಣ ಬರ್ತಾ ಇಲ್ಲ ಅಂತ ನೀವು ಯಾರೂ ಕೂಡ ನೀವಿಲ್ಲಿ ಏನಂತಂದರೆ ನೀವಿಲ್ಲಿ ಖಂಡಿತವಾಗ್ಲೂ ಹೇಳ್ತೀನಲ್ಲ, ಹಣ ಬರ್ತಾ ಇಲ್ಲ ಅಂತ ಫಸ್ಟ್ ಆಫ್ ಆಲ್ ತಲೆಗೆ ಹಾಕ್ಕೊಳ್ಬೇಡಿ. ಡೆಫಿನೆಟಾಗಿ ಎಲ್ರಿಗೂ ಹಣ ಜಮಾ ಆಗುತ್ತೆ. ಮತ್ತು ನೀವು ಇಲ್ಲಿ ಒಂದು ವಿಚಾರವನ್ನು ತಿಳ್ಕೊಳ್ಬೇಕಾಗ್ತದೆ. ಏನಪ್ಪ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರನ್ನು ಎಲ್ಲರೂ ಕೂಡ ಸರಿ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಇದನ್ನು ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಮತ್ತು ಇದನ್ನು ಕೆಲವರಿಗೆ ಹೇಳಿದರೆ ಅರ್ಥ ಆಗೋದಿಲ್ಲ. ನಾನು ಹೇಳ್ತೀನಿ, ಆದರೆ ಕೆಲವರು ಕೇಳಲ್ಲ. ನಾನು ಏನೂ ಮಾಡಲಿಕ್ಕಾಗಲ್ಲ. ಡೆಫಿನೆಟಾಗಿ ನೀವೇ ಇದಕ್ಕೆ ಪರಿಹಾರವನ್ನು ಹುಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ನಾನು ಹೇಳುವಂಥ ಒಂದೊಂದು ಸ್ಟೆಪ್ಸ್ಗಳು ಏನಿರುತ್ತೆ ಆ ಒಂದು ಸ್ಟೆಪ್ಸ್ಗಳನ್ನು ಒಂದೊಂದಾಗಿ ಫಾಲೋ ಮಾಡ್ತಾ ಬನ್ನಿ. ಆ ಫಾಲೋ ಮಾಡ್ತಾ ಬಂದಾಗ ಮಾತ್ರ ನಿಮ್ಗೇನು ಸೊಲ್ಯೂಷನ್ ಅನ್ನುವಂಥದ್ದು ಸಿಗುತ್ತೆ. ಬಿಟ್ಟರೆ ಇಲ್ಲ ಅಂತಂದರೆ ಯಾರಿಗೂ ಸಿಗಲ್ಲ. ನೀವು ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರ್ತೀನಿ ಇವಾಗ, ನೀವು ಅದನ್ನು ಮಾಡಿ ಇದನ್ನು ಮಾಡಿ ಇನ್ನೊಂದು ಮಾಡಿ ಅಂತ ಏನು ಇಲ್ಲಿ ನೀವು ಕರೆಕ್ಟಾಗಿ ಏನು ನಾನು ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂತಂದರೆ ನೋವೇ ಡೆಫಿನೆಟಾಗಿ ನಿಮಗೆ ಮಿನಿಮಮ್ ಅಂತಂದರೂ ಕೂಡ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಮಿನಿಮಮ್ ಅಂತಂದ್ರೂ ಕೂಡ ನಿಮಗೆ ಹಣ ಬರುತ್ತೆ. ಎಲ್ರಿಗೂ ಹಣ ಜಮೆ ಆಗುತ್ತೆ. ಟೆನ್ಷನ್ ಪಡ್ಕೊಳ್ಳುವಂಥದ್ದು ಏನಿಲ್ಲ, ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ನೀವು ವರಿ ಮಾಡ್ಕೊಳ್ಬೇಡಿ ಅಷ್ಟೇ. ನೀವು ಮಿನಿಮಮ್ ಆಗಿ ಎಲ್ಲರಿಗೂ ಇನ್ಮೇಲೆ ಗಂಡಸರಿಗೂ 2,000 ರೂಪಾಯಿ ಹಣ ಜಮಾ ಆಗುತ್ತೆ. ನೀವು ಇದಕ್ಕೆ ಅರ್ಜಿ ಹಾಕುವಂಥ ಅವಶ್ಯಕತೆ ಏನಿಲ್ಲ. ಅವರೇ ಫೈಂಡ್ ಔಟ್ ಮಾಡಿ ಅದನ್ನು ನೀವು ಪಡ್ಕೊಳ್ತಾರೆ, ಮಾಹಿತಿಯನ್ನು ಪಡ್ಕೊಳ್ತಾರೆ. ಡೆಫಿನೆಟಾಗಿ ಗಂಡಸರಿಗೂ ಕೂಡ ಡೆಫಿನೆಟಾಗಿ ಇನ್ನು ಮುಂದೆ ಹಣ ಬರುತ್ತೆ.
ಹಣವನ್ನು ಪಡೆದುಕೊಳ್ಬೋದು. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ದಯವಿಟ್ಟು ಇದೇ ರೀತಿ ವಿಡಿಯೋಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಇದೇ ರೀತಿ ವಿಡಿಯೋಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಕಾಗುತ್ತೆ. ಖಂಡಿತವಾಗ್ಲೂ ಈ ರೀತಿ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಒಂದು ಯೋಜನೆಯ ಮಾಹಿತಿಗಳನ್ನು ನೀವು ಪಡ್ಕೊಳ್ಬೇಕಂತಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಖಂಡಿತವಾಗ್ಲೂ ನಿಮಗೆ ಏನು ಬೇಕು. ಹಾಗಾಗಿ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡಿ. ಡೆಫಿನೆಟಾಗಿ ಇದೇ ರೀತಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀವಿ. ಅದು ದಿನ 2ರಿಂದ 3 ವಿಡಿಯೋ ಡೆಫಿನೆಟಾಗಿ ಬರ್ತಾ ಇರುತ್ತೆ. ಖಂಡಿತವಾಗ್ಲೂ ನೋಡ್ತಾ ಇರಿ ಅಂತ ಹೇಳ್ತಾ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಕೇಳ್ತಾ ಇರ್ತೀರ, ಸರ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾದರೂ ಹಣ ಕಟ್ಟಾಗತ್ತಾ ಅಂತ ಕೆಲವ್ರು ಕೇಳ್ತೀರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾದರೂ ಹಣ ಕಟ್ಟಾಗತ್ತಾ ಅಂತ ಕೇಳ್ತೀರ. ಇಲ್ಲ, ಡೆಫಿನೆಟ್ ಆಗಿಲ್ಲ. ನೀವು ಯಾರೂ ಕೂಡ ನೀವು ಟೆನ್ಷನ್ ಆಗ್ಲಿಕ್ಕೆ ಹೋಗ್ಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ದೇನೆ ಇರಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಲಕ್ಷ ಸಬ್ಸ್ಕ್ರೈಬರ್ನ ಡೆಫಿನೆಟಾಗಿ ಫಾಲೋ ಮಾಡ್ತಾ ಬನ್ನಿ. 1 ಲಕ್ಷ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋಣ ಎಲ್ರಿಗೂ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಲಕ್ಷನ ಹಿಟ್ ಮಾಡಿ, 1 ಲಕ್ಷ ಸಬ್ಸ್ಕ್ರೈಬರ್ನ ಮಾಡೋಣ ಅಂತ ಹೇಳ್ತಾ, ಆಲ್ರೆಡಿ 50K ಆಗಿದೆ. 50K 60ಗೆ ಹತ್ತಿರ ಇದ್ದೀವಿ. ಡೆಫಿನೆಟಾಗಿ 1 ಲಕ್ಷ ಸಬ್ಸ್ಕ್ರೈಬರ್ನ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಅಂತ ಹೇಳ್ತಾ, ಎಲ್ರಿಗೂ, ಗಂಡಸರಿಗೂ ಕೂಡ ಆ್ಯಂಡ್ ಹೆಂಗಸರಿಗೂ ಅಂತಂದರೆ ಮಹಿಳೆಯರಿಗೂ ಕೂಡ ಡೆಫಿನೆಟಾಗಿ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ, ಎಲ್ರಿಗೂ ಹಣ ಬರುತ್ತೆ. ಟೆನ್ಷನೇ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮೆಲ್ರಿಗೂ ಹಣ ಬರಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ, ಎಲ್ಲರೂ ಕೂಡ ಕಮೆಂಟ್ ಮಾಡಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ, ಸಿಗೋಣ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ಅಂತ ಹೇಳ್ತಾ, ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಗೋಣ ಇದೇ ರೀತಿ ವಿಡಿಯೋಗಳಲ್ಲಿ. ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.